ವೀಕ್ಷಕರೇ, ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಶಂಕರೇಗೌಡ. ಗೆಳೆಯರೆ, ಇವತ್ತಿನ ವಿಡಿಯೋ ಬಂದು ಇಂಡಿಯನ್ ಟೀ ಶಾಪ್, ಇಂಡಿಯನ್ ಟೀ ಅಂಗಡಿ ಅಂತ. ಇದು ಭಾರತದ ಟೀ ಅಂಗಡಿಗೂ ಜಪಾನಿನ ಟೀ ಅಂಗಡಿಗೂ ಅಲ್ಲಿಯ ಜನಕ್ಕೂ ನಮ್ಮ ಭಾರತದ ಜನಕ್ಕೂ ಏನು ವ್ಯತ್ಯಾಸ ಐತೆ? ಅವರು ಟೀ ಅಂಗಡಿನಲ್ಲಿ ಏನು ಮಾಡ್ತಾರೆ? ಬಂದು ಕೂತ್ಕೊಂಡು, ನಾವು ಟೀ ಅಂಗಡಿನಲ್ಲಿ ಹೋಗಿ ಕೂತ್ಕೊಂಡು ನಾವೇನು ಮಾಡ್ತೀವಿ? ಈ ಎರಡನ್ನು ಕಂಪೇರ್ ಮಾಡೋಣ. ಈ ವಿಡಿಯೋನ ಎಲ್ಲೂ ಸ್ಕ್ರಿಪ್ಟ್ ಮಾಡದೆ ಕೊನೆಯವರೆಗೂ ನೋಡಿ. ಜಪಾನಿನ ಪಾಪ್ಯುಲೇಷನ್ನು 12.5 ಕೋಟಿ, ಭಾರತದ ಪಾಪ್ಯುಲೇಷನ್ನು 140 ಕೋಟಿ. ಜಪಾನಿನ GDP $4.25 ಟ್ರಿಲಿಯನ್, ಭಾರತದ GDP $4 ಟ್ರಿಲಿಯನ್. ಅಂದ್ರೆ 140 ಕೋಟಿ ಜನಕ್ಕೆ $4 ಟ್ರಿಲಿಯನ್. ಬರೀ 12.5 ಕೋಟಿ ಜನಸಂಖ್ಯೆಗೆ $4.25 ಟ್ರಿಲಿಯನ್. ಎಷ್ಟು ವ್ಯತ್ಯಾಸ ಇದೆ ನೋಡಿ. ಜಪಾನ್ನಲ್ಲಿ ಅಲ್ಲಿ ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡಕ್ಕಂಥ ಕಾರ್ಮಿಕರು 10 ಗಂಟೆ ಕೆಲಸ ಮಾಡ್ತಾರೆ. ನಾರ್ಮಲ್ ಟೈಮು 8 ಗಂಟೆ ಟೈಮು. ಆದರೆ 2 ಅವರ್ ಜಾಸ್ತಿ ಕೆಲಸ ಮಾಡ್ತಾರೆ. ಆ 2 ಅವರನ್ನು ಸರ್ಕಾರಕ್ಕೆ ಕೊಡ್ತಾರೆ. ಅದು ಸರ್ಕಾರದ ಯಾವುದೇ ಕಾನೂನಿಲ್ಲ. ಕಾನೂನಿನಲ್ಲಿ ಇಲ್ಲದೆ ಇದ್ರೂ ಸಹ ಇವರು 2 ಅವರನ್ನು ಸರ್ಕಾರಕ್ಕೆ ಬಿಟ್ಕೊಡ್ತಾರೆ. ಆದರೆ ನಮ್ಮನೇಲಿ ಆಗಿಲ್ಲ. 8 ಅವರ್ ಕೆಲಸ ಮಾಡಿರ್ತಾರೆ ಕೆಲವೊಂದು ಕಂಪ್ನಿನಲ್ಲಿ. 2 ಅವರ್ ಓವರ್ ಟೈಮ್ ಅಂತ ಕೆಲಸ ಮಾಡ್ತಾರೆ. ಅದರಲ್ಲಿ ಹೆಚ್ಚಿಗೆ ಕೆಲಸ ಮಾಡಿರೋದಿಲ್ಲ. ಆದರೆ ನನಗೆ ಓವರ್ ಟೈಮ್ ಬೇಕು ಅಂತೇಳಿ ಕೆಲಸ ಮಾಡಿ ಅದನ್ನು ದುಡ್ಡು ತಗೊಳ್ತಾರೆ. ಆದರೆ ಜಪಾನ್ನಲ್ಲಿ 2 ಅವರ್ ಹೆಚ್ಚಿಗೆ ಕೆಲಸ ಮಾಡಿ ಆ ದುಡ್ಡನ್ನು ಸರ್ಕಾರ ಕೊಡ್ತಾರೆ, ಇವ್ರು ತಗೊಳ್ಳೋದಿಲ್ಲ. ಜಪಾನ್ನಲ್ಲಿ ಪ್ರತಿ 10 ವರ್ಷಕ್ಕೊಂದು ಸಾರಿ ಏನಾದರೂ ಒಂದು ದುರ್ಘಟನೆ ನಡೀತೈತೆ. ಅಂದರೆ ಸುನಾಮಿ ಬಂದು ಅಪ್ಪಳಿಸ್ಬೋದು, ಇಲ್ಲಾಂದ್ರೆ ಅರ್ತ್ ಕ್ವೇಕ್ ಆಗ್ಬೋದು, ಅಂದರೆ ಭೂಕಂಪ ಆಗ್ಬೋದು. ಆದರೆ ಪ್ರತಿ 10 ವರ್ಷಕ್ಕೆ ನಡೆದ ಇದನ್ನು 5 ವರ್ಷದಲ್ಲಿ ಮತ್ತೆ ಅದನ್ನು ರಿಕವರಿ ಮಾಡಿ ಮತ್ತೆ ದೇಶವನ್ನು ಅದೇ ಸ್ಥಿತಿಗೆ ತಂದು ನಿಲ್ಲಿಸ್ತಾರೆ. ಅಂತ ಯಾವುದೇ ಒಂದು ದುರ್ಘಟನೆ ನಾವು ಭಾರತದಲ್ಲಿ ಇಲ್ಲಿವರೆಗೂ ಒಂದೇ ಒಂದು ದುರ್ಘಟನೆ ನಡೆದಿಲ್ಲ. ಆದರೆ ಜಪಾನು ಇಂಥ 10 ದುರ್ಘಟನೆಗಳನ್ನು ಎದುರಿಸಿ ನಮಗಿಂತಲೂ ಆರ್ಥಿಕತೆಯಲ್ಲಿ ಮುಂದಿದೆ, ತಂತ್ರಜ್ಞಾನದಲ್ಲಿ ಮುಂದಿದೆ, ಜೀವನ ಶೈಲಿಯಲ್ಲಿ ಮುಂದಿದೆ. ಕಾರಣ ಅಂತಂದರೆ ಅಲ್ಲೂ ನಮ್ಮ ಥರನೇ ಜನ ಇದ್ದಾರೆ. ಆ ಜನ, ಅಲ್ಲಿಯ ಶ್ರಮ, ಅವರ ದೇಶಭಕ್ತಿ ಇವೆಲ್ಲವೂ ಆ ದೇಶವನ್ನು ಅತಿ ಎತ್ತರಕ್ಕೆ ಕೊಂಡೊಯ್ತಾ ಇದೆ. ಅಲ್ಲೇನು ಶ್ರೀಮಂತರಿದ್ದಾರೆ, ಬಡವರು ಇದ್ದಾರೆ, ಅಲ್ಲಿ ವಿದ್ಯಾವಂತರಿದ್ದಾರೆ, ಅವಿದ್ಯಾವಂತರು ಇದ್ದಾರೆ. ಅಲ್ಲಿನೂ ಪಟ್ಟಣ ಐತೆ, ವಿಲೇಜ್ ಇದೆ, ಅಂದರೆ ಹಳ್ಳಿಗಳು ಇವೆ. ಅಲ್ಲಿ ಹಳ್ಳಿಗಳಲ್ಲಿ ಅಲ್ಲೂ ಟೀ ಶಾಪ್ ಐತೆ. ನಮ್ಮ ಭಾರತದಲ್ಲೂ ಟೀ ಶಾಪ್ಗಳಿವೆ, ಅಂದ್ರೆ ಟೀ ಅಂಗಡಿಗಳಂತ ಹೇಳ್ತೀವಲ್ಲ, ಅಲ್ಲೂ ಟೀ ಅಂಗಡಿಗಳವೆ, ಇಲ್ಲೂ ಟೀ ಅಂಗಡಿಗಳವೆ. ಗೆಳೆಯರೆ, ಅಲ್ಲಿ ಟೀ ಕುಡಿಯೋಕೆ ಅಂತ ಜನ ಟೀ ಅಂಗಡಿ ಹತ್ರಕ್ಕೆ ಹೋಗ್ತಾರೆ. ಅಲ್ಲೂ ಅವ್ರು ಟೀ ಅಂಗಡಿ ಹತ್ರಕ್ಕೆ ಹೋಗೋದು ಯಾವಾಗ ಅಂದಾಗ ಅವ್ರಿಗೆ ಕೆಲಸ ಮಾಡಿ ದಣಿವಾದಾಗ ಆ ದಣಿವು ಆರಿಸ್ಕೊಳ್ಳಿಕ್ಕೋಸ್ಕರ ಟೀ ಅಂಗಡಿ ಮುಂದೆ ಕೂತ್ಕೊಳ್ತಾರೆ. ಟೀ ಅಂಗಡಿ ಮುಂದೆ ಕೂತ್ಕೊಂಡು ಅಲ್ಲಿ ಎಲ್ಲೂ ವಾದ ಮಾಡೋದಲ್ಲ ಅವರು. ಅಂತಂದ್ರೆ ಅಲ್ಲಿ ಶಾಂತಿವಾಗಿ ಕೂತ್ಕೊಳ್ತಾರೆ. ಅಲ್ಲಿ ಪೇಪರ್ ತಗೊಂಡು ಓದ್ತಾ ಇರ್ತಾರೆ, ಅಲ್ಲಿ ಡಿಸ್ಕಷನ್ ಮಾಡ್ಕೊತಾರೆ. ಅಲ್ಲಿ ತಮ್ಮ ಜೀವನಕ್ಕೆ, ತನ್ನ ವ್ಯಾಪಾರಕ್ಕೆ ಎಷ್ಟು ಬೇಕೋ ಅಷ್ಟು ಡಿಸ್ಕಷನ್ ಆಗ್ತೈತೆ ಅಲ್ಲಿ, ಅಂದ್ರೆ ಚರ್ಚೆಗಳು ಆಗ್ತವೆ. ಆದ್ರೆ ನಮ್ಮ ಭಾರತದಲ್ಲಿ ಏನ್ ನಡೀತೈತೆ? ಜಪಾನ್ನಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಅಲ್ಲಿಯ ಜನ ಮಕ್ಕಳ ಆಟಿಕೆಗಳನ್ನ ತಯಾರು ಮಾಡ್ತಾರೆ. ಮನೆಯಲ್ಲಿ ಕೂತ್ಕೊಂಡು ಕ್ಯಾಲ್ಕುಲೇಟರ್ನ ತಯಾರು ಮಾಡ್ತಾರೆ. ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ವಸ್ತುಗಳನ್ನ ತಯಾರು ಮಾಡ್ತಾರೆ. ಹಣ ಸಂಪಾದನೆ ಮಾಡೋದು ಅಂದ್ರೆ ನಮ್ ತರ ಹಣ ಸಂಪಾದನೆ ಮಾಡೋದಲ್ಲ. ಕಾಲ, ಟೈಮ್ ಅನ್ನ ಉಪಯೋಗಿಸ್ಕೊಳ್ತಾರೆ. ಟೈಮನ್ನೇ ಅವ್ರ ಹಣ ಅಂತ ತಿಳ್ಕೊಳ್ತಾರೆ. ಇದೇ ಸಂಪಾದನೆ ಅಂತ ತಿಳ್ಕೊಳ್ತಾರೆ. ಯಾಕೆಂದ್ರೆ ಇದನ್ನ ಯಾವಾಗ ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಆದ್ರೆ ಕಾಲ ಇದೆಯಲ್ಲ, ಟೈಮ್ ಅನ್ನ ಸಂಪಾದನೆ ಮಾಡಿಕ್ಕಾಗಲ್ಲ. ನಿನ್ನೆ ಮುಗೀತು ಅಂದ್ರೆ ನಿನ್ನೆನೆ ಮುಗೀತದ, ಇವತ್ತು ಹೊಸದೇ, ಮತ್ತೆ ನಾಳೆಗೂ ಹೊಸದೇ ಬರೋದು. ಹಣ ನಿನ್ನೆ ಹೋಗಿರೋದು ನಾಳೆ ಸಂಪಾದನೆ. ಜಪಾನ್ ಇದನ್ನೇ ತಿಳ್ಕೊಂಡಿರೋದು. ಟೈಮ್ ಇಂಪಾರ್ಟೆಂಟ್. ನಾವು ಟೈಮ್ ಎಲ್ಲ ಹಾಳಾದ್ಮೇಲೆ ಹಣ ಸಂಪಾದನೆ ಮಾಡಕ್ ಹೋಗ್ತೀವಿ. ಅದಕ್ಕೆ ಜಪಾನ್ ಇವತ್ತು GDP ಯಲ್ಲಿ ಪ್ರಪಂಚದ 4ನೇ ದೊಡ್ಡ ದೇಶವಾಗಿ ಗುರುತಿಸಿಕೊಂಡೈತೆ. ಜಪಾನ್ನಲ್ಲಿ ಟೀ ಅಂಗಡಿ ಓಪನ್ ಆಗೋದು 9 ಗಂಟೆ ಮೇಲ್ಗಡೆ, ಕ್ಲೋಸ್ ಮಾಡೋದು ಸಾಯಂಕಾಲ 7 ಗಂಟೆ ಒಳಗಡೆ. ಇದು ಟೀ ಟೈಮ್. ಯಾಕಪ್ಪ ಅಂತಂದ್ರೆ ಬೆಳಿಗ್ಗೆ ಎದ್ದು ಜನ ತಮ್ಮ ಕೆಲ್ಸಕ್ಕೆ ಹೋಗ್ಬೇಕು, ಟೀ ಅಂಗಡಿ ಬಂದು ಕೂತ್ಕೋಬಾರ್ದು ಅಂತ ಹೇಳಿ ಅಲ್ಲಿ ಜನ ನಡೆಸ್ಕೊ ಬಂದ್ರ ಕಲ್ಚರ್ ಅದು. ನಮ್ಮ ಭಾರತದ ಟೀ ಅಂಗಡಿ ಸ್ಟೈಲ್ ಹೇಗಪ್ಪ ಅಂದ್ರೆ ಬೆಳಿಗ್ಗೆ 5 ಗಂಟೆಗೆ ಓಪನ್ ಮಾಡ್ತಾರೆ. ಆ ಓಪನ್ ಮಾಡೋದಕ್ಕಿಂತ ಮೊದಲೇ ಜನ ಹೋಗಿ ಅಲ್ಲಿ ಕೂತಿರ್ತಾರೆ. ಬೆಳಿಗ್ಗೆಲ್ಲ ಬಂದಂತ ಕೆಲವು ಜನ ಒಂದ್ ಟೀ ಕುಡಿತಾರೆ, ತಿರ್ಗಾ ಅರ್ಧ ಗಂಟೆ ಮೇಲೆ ಇನ್ನೊಂದು ಟೀ ಕುಡಿತಾರೆ, ಮತ್ತೆ ಇನ್ನೊಂದು ಅರ್ಧ ಗಂಟೆ ಮೇಲೆ ಇನ್ನೊಂದು ಟೀ ಕುಡಿತಾರೆ. ಬೆಳಿಗ್ಗೆ 9 ಗಂಟೆ ಆಗೋವರೆಗೂ ಅಲ್ಲೇ ಕೂತ್ ಬಿಡ್ತಾರೆ. ಆ ನಂತರ ಅವರು ಯೋಚನೆ ಮಾಡ್ತಾರೆ, ನಾ ಇಲ್ಲೇ ಬಂದು ಕೂತ್ಬಿಟ್ಟೆ, ಈಗ ಏನ್ ಮಾಡೋದು, ಹೋಗ್ಬೇಕಲ್ಲ, ಅಯ್ಯೋ ಅಲ್ಲಿಗೆ ಹೋಗ್ಬೇಕಾಗಿತ್ತು, ಇಲ್ಲಿಗೆ ಹೋಗ್ಬೇಕಾಗಿತ್ತು, ಇವತ್ತು ಏನು ಮಾಡೋಕ್ಕಾಗಲ್ಲ, ಟೈಮ್ ಆಯ್ತು, ನೋಡೋಣ ನಾಳಿಕೆ. ಹೀಗೆ ಟೈಮ್ ಪಾಸ್ ಆಯ್ತು. ಇನ್ನು ಅಲ್ಲೇ ಕೂತ್ಕೊಂಡ್ರು ಅವರು. ಆ ನಂತರ ಕೂತದ್ಮೇಲೆ ಇನ್ನೇನು ಮಾತಾಡ್ಲೇಬೇಕು ಜನ. ಇನ್ನು ಮಾತಾಡಕ್ ಶುರು ಮಾಡ್ತಾರೆ. ಕೆಲವೊಬ್ರು ರಾಜಕೀಯ ಮಾತಾಡ್ತಾರೆ. ಓಕೆ, ರಾಜಕೀಯ ಮಾತಾಡೋದು ತಪ್ಪಿಲ್ಲ. ಆ ರಾಜಕೀಯ ಹೇಗಿರ್ತದೆ ಅಂದ್ರೆ ಡೆಲ್ಲಿಲೇ ನಡೀತಾ ಇರೋದು, ಇವ್ರು ನಮ್ಮ ಮನೆಯೇ ನಡೆದಿದೆಯೇನೋ ಆ ರೀತಿಯಲ್ಲಿ ನನ್ಗೆ ಹೀಗೇ ಆಯ್ತು ಅಂತ ಹೇಳಿ ಮಾತಾಡ್ತಾರೆ. ಇನ್ನು ಕೆಲವು ಜನ ಪಕ್ಕದ ಮನೆಯವ್ರದ್ದು ಹೆಂಗ್ ನಡೀತಾ ಐತೆ, ಊರೊಳಗೆ ಏನ್ ನಡೀತಾ ಐತೆ, ಅವ್ರು ಅಲ್ಲೋದ್ರಂತೆ, ಇವ್ರು ಇಲ್ಲೋದ್ರಂತೆ, ಯಾವನ್ ಕಾರ್ ತಗೊಬಂದಂತೆ, ಅವನೇನ್ ದುಡ್ದಿಲ್ಲ, ಅವ್ರ ಅಪ್ಪನ ಆಸ್ತಿ ಮಾರಿ ಕಾರ್ ತಂದವನೇ ಅಂತಾರೆ. ಅವ್ರ ಅಪ್ಪನ ಆಸ್ತಿ ಮಾರಿ
ಮನೆ ಕಟ್ತಾವನೆ ಅಂತಾರೆ. ಅಲ್ಲ, ಇಲ್ಲಿ ಒಂದು ವಿಚಾರ ಹೇಳ್ತದೆ, ಯಾರು ಯಾರ ಅಪ್ಪನ ಆಸ್ತಿ ಮಾರಿ ಆದರೂ ಮನೆ ಕಟ್ತಾರೆ. ಅವ್ರ ಅಪ್ಪನ ಆಸ್ತಿ ಮಾರಿ ಕಾರ್ ತಗೋತಾನೆ, ಅದು ದುಡ್ಡು ತಗೋತಾನೆ. ನಮ್ಗೆ ಯಾಕೆ ಬೇಕದೆಲ್ಲ? ಯಾರೋ ಕಾರ್ ತಂದರೆ ಅದು ಚಿಕ್ಕ ಕಾರು ಅನ್ನೋದು, ಇಲ್ಲ ಹಳೆ ಕಾರು ಅಂತ ಹೇಳೋದು. ನಮ್ಮ ಮನಸ್ಥಿತಿ ನಾವು ಹೇಗೆ ರೂಢಿಸ್ಕೊಂಡಿದ್ದೀವಿ ನೋಡಿ. ಹೌದ್ರಿ, ನಾವು ಯಾರಾದರೂ ಮನೆ ಕಟ್ಟಿದರೆ, ಒಂದು ಕಾರ್ ತಂದರೆ, ಅದು ಒಂದು ಮನೆ ಕಟ್ಟೋದ್ರಿಂದ ಎಷ್ಟೋ ಜನಕ್ಕೆ ಕೆಲಸ ಸಿಗ್ತದೆ ರೀ. ಅಲ್ಲಿ ಕೂಲಿಯವ್ರು ಬಂದು ಕೂಲಿ ಮಾಡ್ತಾರೆ. ಒಂದು ಕಾರ್ ತಂದಿದ್ದಾನೆ ಅಂತ ಅಂದರೆ ಒಂದು ಕಾರ್ ಫ್ಯಾಕ್ಟ್ರಿಗೆ ಒಂದು ಬಿಸ್ನೆಸ್ ದೇಶಕ್ಕೆ ಆದಾಯ ಬಂತು ಅದರಿಂದ. ನಮ್ಮ ಕೈಲಿ ತಗೊಳ್ಲಿಕ್ಕೆ ಆಗೋದಿಲ್ಲ. ಬೇರೆಯವ್ರು ಏನಾದ್ರು ಮಾಡಿದರೆ ನಮ್ಗೆ ಯಾಕೆ ಹೊಟ್ಟೆ ಉರಿ? ಇವೆಲ್ಲವನ್ನು ಬೇಕಿಲ್ದಿರೋ ಮಾತುಗಳೆಲ್ಲ ಮಾತಾಡೋದು, ಇವೆಲ್ಲ ನಮಗೆ ಬೇಕಾ? ಅದು ಆ ವಿಚಾರ ಚಿಕ್ಕದಾಗ ಅಲ್ಲಿ ಯಾರೋ ಒಬ್ಬರು ಕೂತ್ಕೊಂಡು 3 ಜನ ಮಾತಾಡ್ತಾ ಇರ್ತಾರೆ. ಈ ಮಾತೆಲ್ಲ ಕೇಳ್ಕೊಂಡವರು ಮತ್ತೆ ಇನ್ನೊಂದು ಅಂಗಡಿ ತಕ್ಕ ಹೋಯ್ತಾನೆ. ಅಲ್ಲಿ ಹಿಂಗಂತ ಇದ್ನಂತ್ಕನೋ ಇವನು, ಅಲ್ಲಿ ಅವ್ನು ಹಂಗಂತೆ, ಅವ್ರ ಮನೆಯವ್ರು ಹಂಗಂತೆ, ಅದು ಹಂಗೆ ನಡೀತಂತ್ಕನೋ, ಇದು ಹಿಂಗಲ್ವಂತ್ಕನೋ ಅಂತ ಅಲ್ಲಿ 4 ಜನ ಕೇಳೋದು. ಪಾಪ ಅಲ್ಲಿ ಏನೂ ಆಗಿರೋದಿಲ್ಲ, ಅವ್ರ ಮನೆಯಲ್ಲೋ ಅವರ ಇದರ ಕುಟುಂಬದಲ್ಲೋ ಇನ್ನು ಹೇಳ್ಕೊಳ್ಳೋದು ಈ ಥರ. ಹಂಗೆ ಹೋಗಿ ಹೋಗಿ ಊರೆಲ್ಲ ಹಬ್ಬಿಕೊಳ್ಳುತ್ತದೆ. ಆಗ ಅವ್ರು ಕೊಪ್ಪಕೊಳ್ತಾರೆ, ಯಾರಂದ್ರು, ಏಕಂದ್ರು, ಯಾರು ಹೇಳಿದ್ ನಿನಗೆ, ಈ ವಿಚಾರ ಎಲ್ಲನೂ ಮತ್ತೆ ಓಪನ್ ಮಾಡ್ಕೋತಾರೆ. ಆಗ ಅಲ್ಲಿ ಮನಸ್ತಾಪ ಬಿಟ್ಕೊತು, ಅಲ್ಲಿ ಜಗಳ ಶುರುವಾಯಿತು. ಇದು ಸ್ಟಾರ್ಟ್ ಆಗಿದ್ದು ಎಲ್ಲಿಂದ ನೋಡಿ, ಒಂದು ಕಪ್ಪು ಟೀ ಕುಡಿಯೋಕ್ಕಿಂತ ಬಂದ ಜಾಗದಿಂದ ಒಂದು ಮನೆಯೇ ಹಾಳಾಗ್ತೈತೆ. ಇವೆಲ್ಲ ನಮಗೆ ಬೇಕಾ? ಅಲ್ಲಪ್ಪ, ಟೀ ಕುಡಿಯೋಕೆ ಬಂದು ಅಲ್ಲಿ ಏನಾದರೂ ಒಂದು ವ್ಯವಹಾರ ಮಾತಾಡಿ ಏನಾರು ಇದ್ದಾಗ ಅಲ್ಲಿ ಮಾತಾಡೋದು ಕಾಮನ್ನು. ಅದು ಬೇರೆಯವ್ರ ಮನೆ ವಿಚಾರ ಯಾಕೆ ಮಾತಾಡ್ತೀರಿ? ಯಾರೋ ಏನೋ ಒಂದು ಊರಿಗೆ ಒಳ್ಳೆ ಕೆಲಸ ಮಾಡ್ತಾಯಿದ್ರೆ ಅದು ಕಡ್ಡಿ ಮಾಡೋದು, ಅದು ಯಾಕೆ ಸರಿ ಇಲ್ಲ, ಅದು ಅವ್ರು ಹಂಗೆ ಇವ್ರು ಹಿಂಗೆ, ಇವೆಲ್ಲ ನಮಗೆ ಬೇಕಾ? ಯಾರೋ ಮಾಡ್ತಾಯಿದ್ರೆ ಮಾಡ್ರಪ್ಪ, ನನ್ನಿಂದಲೇ ಏನಾದರೂ ಹೆಲ್ಪ್ ಆಗಂಗಿದ್ರೆ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಪ್ಪ, ನಮ್ಮನ್ನು ಕರೀರಯ್ಯ. ಇದು ತಾನೇ ಒಳ್ಳೆ ಕಲ್ಚರು. ಇದಿಲ್ಲ ನಮ್ಮಲ್ಲಿ. ತುಂಬ ಜನ ಅಂತಲ್ಲ, ಸ್ವಲ್ಪ ಜನದಲ್ಲಿ ಇದೆಲ್ಲ ನಡೀತೈತೆ. ಇದು ಬೇಕಾ ನಮಗೆ? ಯಾರ್ದೋ ಮನೆ ಏನೋ ಆದ್ರೆ ನಮ್ಗೆ ಯಾಕೆ ಬೇಕಾವೆಲ್ಲ? ಇಂಥ ಗುಸು ಮಾತುಗಳನ್ನ ಆಡೋದ್ರಿಂದ ನಾವು ಹಾಳಾಯ್ತೀವಿ, ನಮ್ಮ ಮಕ್ಕಳು ತಪ್ಪು ದಾರಿ ಹಿಡಿತವೆ, ನಮ್ಮ ಕುಟುಂಬ ಹಾಳಾಗ್ತೈತೆ, ಜೊತೆಗೆ ಪಕ್ಕದ ಮನೆ ಕುಟುಂಬನೂ ಹಾಳು ಮಾಡ್ತೀವಿ ನಾವು. ಬಸವಣ್ಣನವ್ರು ಹೇಳಿದ್ದಾರೆ, ಕಾಯಕವೇ ಕೈಲಾಸ. ಇನ್ನೊಬ್ಬರ ಬಗ್ಗೆ ಸುಳ್ಳು ಹೇಳಬೇಡ, ನಿಂದನೆ ಮಾಡಬೇಡ, ನಾಲಿಗೆ ನಿಂದನೆ ಮಾಡಿದರೆ ಅದು ಪಾಪ ಅಂತ ಹೇಳಿದ್ದಾರೆ. ಸತ್ಯವಿಲ್ಲದ ಮಾತಿಗೆ ಪ್ರತಿಕ್ರಿಯೆ ಕೊಡಬೇಡ, ಗುಣವಿಲ್ಲದವರೊಡನೆ ಸಂಘ ಮಾಡಬೇಡ. ಗೌತಮ ಬುದ್ಧರು ಹೇಳಿದ್ದಾರೆ, ಇಫ್ ಯು ಪ್ರಪೋಸ್ ಟು ಸ್ಪೀಕ್ ಆಲ್ವೇಸ್ ಆಸ್ಕ್ ಯುವರ್ ಸೆಲ್ಫ್, ಇಸ್ ಇಟ್ ಟ್ರೂ, ಇಸ್ ಇಟ್ ನೆಸೆಸರಿ, ಇಸ್ ಇಟ್ ಕೈಂಡ್. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಗೌತಮ ಬುದ್ಧರು. ಇದು ನಿಜವೇ ಅಂತ ಅಂದ್ರೆ, ಇದನ್ನ ಯಾರೋ ಏನೋ ಹೇಳಿದ್ರು ನನಗೆ, ನಾನು ಇನ್ನೊಬ್ಬರಿಗೆ ಇದನ್ನ ಪಾಸ್ ಮಾಡಬೇಕಾದಾಗ ಇದು ನಿಜನೇ ಅಂತ ನಾವು ಪರಿಶೀಲನೆ ಮಾಡಿ ಆನಂತರ ಅದನ್ನು ನಾವು ತೀರ್ಮಾನ ತಗೋಬೇಕು. ನಂತರ ಇದು ಅಗತ್ಯವೇ? ಹೌದು, ಯಾವುದೋ ಒಂದು ಮಾತಿನಲ್ಲಿ ಯಾರೋ ಹೇಳಿರ್ತಾರೆ, ಈ ಮಾತು ಈ ಜಾಗಕ್ಕೆ ಅಗತ್ಯ ಇದೆಯಾ, ಇಲ್ಲಿ ಯಾಕೆ ಹೇಳ್ಬೇಕು? ನಿಜನೇ ಆಗಿರ್ಬೋದು, ಬಟ್ ಆ ಸಮಯಕ್ಕೆ ಅದು ಅಗತ್ಯ ಇಲ್ಲ. ಅದನ್ನು ನೋಡಿ ಅಗತ್ಯ ಇದೆಯಾ ಅಂತ ನೋಡಿ ನಾವು ಮಾತಾಡ್ಬೇಕು. 3ನೇದು, ಇದು ಒಳ್ಳೆಯ ಮಾತಾ ಕೆಟ್ಟ ಮಾತು? ಇದು ಒಳ್ಳೆಯ ಮಾತಾ? ಇದರಿಂದ ನೆಕ್ಸ್ಟ್ ಯಾರಿಗೆ ಏನಾದ್ರು ತೊಂದರೆ ಆಗ್ತೈತಾ? ಈ 3ನ್ನು ಆಲೋಚನೆ ಮಾಡಿ ಮಾತಾಡ್ಬೇಕು. ಸಾಕ್ರೆಟಿಸ್ ಹೇಳಿದ್ದಾರೆ, ಗ್ರೀಕ್ ಫಿಲಾಸಫಿಯರ್, ಸ್ಟ್ರಾಂಗ್ ಮೈಂಡ್ಸ್ ಡಿಸ್ಕಸ್ ಐಡಿಯಾಸ್, ವೀಕ್ ಮೈಂಡ್ಸ್ ಡಿಸ್ಕಸ್ ಪೀಪಲ್ ಅಂತ. ಅಂದ್ರೆ ಒಳ್ಳೆಯ ಮನಸ್ಸುಳ್ಳವರು ಅಭಿವೃದ್ಧಿಯ ಕಡೆಗೆ, ಒಳ್ಳೆಯ ಮಾತುಗಳ ಬಗ್ಗೆ ಮಾತನಾಡ್ತಾರಂತೆ. ವೀಕ್ ಮೈಂಡ್ ದುರ್ಬಲ ಮನಸ್ಸು, ಕೆಟ್ಟ ಮನಸ್ಸುಳ್ಳವರು ಜನರ ಬಗ್ಗೆ ಮಾತನಾಡ್ತಾರಂತೆ, ಜನರ ತಪ್ಪುಗಳನ್ನ ಹುಡುಕುವಂತ ಕೆಲಸವನ್ನು ಮಾಡ್ತಾರಂತೆ. ಇದನ್ನ ವೀಕ್ ಮೈಂಡ್ ಅಂತ ಹೇಳ್ತಾನೆ. ಕೆಲವು ಮಾತುಗಳು ಕತ್ತಿಗಿಂತಲೂ ಚೂಪಾಗಿರುತ್ತವೆ. ಮಾತಿನಲ್ಲಿ ಮಧುರತೆ ಇರಲಿ, ಮಾತು ಮುತ್ತಾಗಲಿ. ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು. ನೋಡಿ ಮಾತನಾಡು, ಕಲಿತು ಮುಂದೆ ಹೋಗು, ಗಾಳಿ ಮಾತಿಗೆ ಕಿವಿಗೊಡಬೇಡ. ಧೀರುಭಾಯ್ ಅಂಬಾನಿ ಅವರು ಪೆಟ್ರೋಲ್ ಬಂಕ್ ನಲ್ಲಿ ಪೆಟ್ರೋಲ್ ಹಾಕ್ತಾ ಇದ್ದವರು. ಅವ್ರು ಪೆಟ್ರೋಲ್ ಬಂಕ್ ನಾನು ಮಾಡಬೇಕು ಅಂತ ಆಸೆ ಪಟ್ಟಿದ್ರು. ಆವಾಗ ಬೇರೆಯವ್ರಿಗೆ ಹೇಳಿದ್ರಂತೆ, ಅವ್ರೆಲ್ರು ನೀನ್ ಪೆಟ್ರೋಲ್ ಹಾಕು, ನೀನ್ ಪೆಟ್ರೋಲ್ ಹಾಕೋದನ್ನ ಚೆನ್ನಾಗಿ ಕಲ್ತ್ಕೋ, ನೀನ್ ಆಮೇಲೆ ಪೆಟ್ರೋಲ್ ಬಂಕ್ ಮಾಡಿವೆ ಅಂತ ಹೇಳಿದ್ರಂತೆ. ಆದ್ರೆ ಅವ್ರು ಯಾವ ಮಾತಿಗೂ ಬೆಲೆ ಕೊಡ್ಲಿಲ್ಲ. ಅವ್ರು ಏನ್ ಅನ್ಕೊಂಡಿದ್ರು ಅದನ್ನ ಮಾಡಿ ತೀರ್ಸಿದ್ರು. ಕೇವಲ 100 ರೂಪಾಯಿ ಪರ್ ಡೇ ಅವ್ರಿಗೆ ಕೂಲಿ ಕೊಡ್ತಾ ಇದ್ದರು. ಅವ್ರು ಸತ್ತಾಗ 1 ಲಕ್ಷ ಕೋಟಿ ಒಡೆಯನಾಗಿ ಸತ್ರು. ಅದಾನಿ ಗುಜರಾತ್ ನಿಂದ ಮುಂಬೈಗೆ 850 ರೂಪಾಯಿ ದುಡ್ಡು ತಗೊಂಡು ಮುಂಬೈಗೆ ಬಂದವನು. ಇವತ್ತು ಅವನು 3 ಲಕ್ಷ ಕೋಟಿ ಒಡೆಯನಾಗಿದ್ದಾನೆ. ಅವನು ಯಾವುದೇ ಟೀ ಅಂಗಡಿ ಮುಂದ್ಗಡೆ ಕುತ್ಕೊಂಡು ಲಚ್ಚರ್ ಬಿಡ್ಲಿಲ್ಲ. ಇಂಥ ಅನೇಕ ಉದಾಹರಣೆಗಳಿವೆ. ಆದ್ರೆ ನಾವು ಯಾರು ಧೀರುಭಾಯ್ ಅಂಬಾನಿ ಆಗಕ್ಕಾಗೋದಿಲ್ಲ, ಅದಾನಿ ಆಗಕ್ಕಾಗಲ್ಲ, ಇನ್ಫೋಸಿಸ್ ನಾರಾಯಣ ಮೂರ್ತಿಯವ್ರು ಆಗೋದು ಬೇಡ. ಇದು ನಾವು ಕಲ್ತ್ಕೊಂಡ್ರೆ ಸಾಕು. ರಾಮಾಯಣ ಮಹಾಭಾರತ ಗೊತ್ತಿರಬೇಕು ಗೆಳೆಯರೆ. ಮಹಾಭಾರತದಲ್ಲಿ ದುರ್ಯೋಧನನ ತಲೆ ಕೆಡಿಸ್ತವನು ಶಕುನಿ. ದುರ್ಯೋಧನನಿಗೆ ಜೂತ ಆಡಿಸಿ ಪಾಂಡವರನ್ನ ಕಾಡಿಗೆ ಕಳಿಸ್ಬೇಕು ಅನ್ನೋದು ಅವನ ಮನಸ್ಸಿನಲ್ಲಿ ಇರಲಿಲ್ಲ. ಅದನ್ನ ತಲೆಗಚ್ಚಿದವನು ಶಕುನಿ. ಒಬ್ಬ ಶಕುನಿಯಿಂದ ಒಂದು ಕುರುಕ್ಷೇತ್ರ ಯುದ್ಧ ನಡೆದೋಯ್ತು. ನಾವು ಟೀ ಕುಡಿತಾ ಇರೋ ಜಾಗದಲ್ಲಿ ಒಬ್ಬೊಬ್ಬ ಶಕುನಿಗಳು ಇರ್ತಾರೆ. ಅದನ್ನ ನೋಡಿ ಮಾತನಾಡಿ. ಆ ಟೀ ಅಂಗಡಿಲಿರೋ ಎಲ್ಲರ ತಲೆ ಕೆಡಿಸ್ತಾನೆ. ಅದರಿಂದ ಒಂದೊಂದು ಮನೆ ಹಾಳಾಯ್ತವೆ, ಒಂದೊಂದು ಊರು ಹಾಳಾಗುತ್ತೆ. ನೀವೇನಾದ್ರೂ ಮಾತನಾಡ್ಬೇಕಾದಾಗ ಅಂತ ಶಕುನಿಗಳು ಇದಾರೋ ಇಲ್ವೋ ಅಂತ ನೋಡಿ ಮಾತನಾಡಿ. 2ನೇದು, ರಾಮಾಯಣದಲ್ಲಿ ಜಗನ್ಮಾತೆ ತಾಯಿ ಸೀತಾದೇವಿಯನ್ನ ಕಾಡಿಗೆ ಕಳಿಸಿದ್ಯಾರು? ಶ್ರೀರಾಮಚಂದ್ರರ? ಅಲ್ಲ, ಶ್ರೀರಾಮಚಂದ್ರರು ಕಳಿಸ್ಲಿಲ್ಲ. ಮತ್ತಾರು ಕಳಿಸಿದ್ರು ಗೆಳೆಯರೆ? ಯಾರೋ ಗಂಡ ಹೆಂಡತಿ ಮನೆಯಲ್ಲಿ ಮಾತಾಡಿದನ್ನ ಯಾರೋ ಕೇಳಿಸ್ಕೊಂಡು ಆ ವಿಚಾರವನ್ನ ಇದೇ ತರ ಒಂದು ಟೀ ಅಂಗಡಿ ಮುಂದೆ ಕೂತ್ಕೊಂಡು ಮಾತಾಡಿದ್ರು.
ಒಂದು ಹಳ್ಳಿ ಕಟ್ಟೆ ಮೇಲೆ ಕೂತ್ಕೊಂಡು ಮಾತಾಡಿದ್ರು. ಆ ಮಾತು ಬೆಳೆದು ಬೆಳೆದು ಶ್ರೀರಾಮಚಂದ್ರರ ಕಿವಿಗೆ ಬೀಳ್ತು. ಅವಾಗ ಶ್ರೀರಾಮಚಂದ್ರರು ಜನರ ಮಾತಿಗೆ ಹೋಗೊಟ್ಟು ಗರ್ಭಿಣಿಯಂತ ಸೀತಾದೇವಿಯನ್ನ ಕಾಡಿಗೆ ಕಳಿಸಿದ್ರು. ಅಂದೇ ಅವತ್ತೇ ಅಯೋಧ್ಯೆಯ ಸುಖ ಸಂತೋಷ ನಾಶವಾಯಿತು. ಅಂದಿನಿಂದ ಶ್ರೀರಾಮಚಂದ್ರ ಸೀತಾದೇವಿ ಒಂದಾಗಲೇ ಇಲ್ಲ. ಅವರ ಬಾಳು, ಅವರ ಬದುಕು ಒಡೆದೋಯ್ತು. ಇದನ್ನ ಮಾಡಿದ್ಯಾರು ಗೆಳೆಯರೆ? ಇದೇ ಸಮಾಜ, ಶ್ರೀರಾಮಚಂದ್ರರಲ್ಲ. ಇದೇ ಗಾಳಿ ಮಾತು. ಆದ್ರಿಂದ ಇಂಥ ಗಾಳಿ ಮಾತುಗಳಿಗೆ ಯಾವತ್ತೂ ನಾವು ಬಲಿಯಾಗಬಾರ್ದು. ಇಂಥ ಗಾಳಿ ಮಾತುಗಳಿಗೆ ನಾವು ಬೆಲೆ ಕೊಡಬಾರ್ದು. ಪ್ರತ್ಯಕ್ಷ ಕಂಡದ್ದನ್ನ ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ. ಇದು ಗೆಳೆಯರೆ, ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಕಾಮೆಂಟ್ ಮಾಡಂಗಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಲೈಕ್ ಆದ್ರೆ ಲೈಕ್ ಕೊಟ್ಟು ಇದನ್ನ ಗೆಳೆಯರಿಗೆ ಶೇರ್ ಮಾಡಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ನಮಸ್ಕಾರ.